ಸರ್ಕಾರದ ವಿಳಂಬ ನೀತಿ ಮತ್ತು ನಿರ್ಲಕ್ಷ್ಯದ ಕಾರಣದಿಂದಾಗಿ 60 ದಶಕಗಳ ಹಿಂದೆ ಪ್ರಾರಂಭಗೊಂಡಿರುವಂಥ ಈ ಯೋಜನೆ ಇಂದಿಗೂ ಕೂಡ ಪೂರ್ಣಗೊಳ್ಳದೇ ಇರೋದು ನಿಜಕ್ಕೂ ಕೂಡ ಒಂದು ಶೋಚನೀಯವಾಗಿರುವಂಥ ಸಂಗತಿ. ಬಹುತೇಕ ಆ ನಿರ್ಲಕ್ಷ್ಯದ ಕಾರಣದಿಂದಲೇ ಇವತ್ತು ಹೋರಾಟವನ್ನು ಮಾಡುವಂತಹ ಪರಿಸ್ಥಿತಿ ರೈತರಿಗೆ, ಈ ಭಾಗದ ರೈತ ಮುಖಂಡರಿಗೆ ಒದಗಿ ಬಂದಿದೆ. ಈ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಬೇಕು. ಒಂದು ವೇಳೆ ಸರ್ಕಾರ ಸ್ಪಂದಿಸದೆ ಹೋದರೆ ಅದರ ದುಷ್ಪರಿಣಾಮವನ್ನು ಸರ್ಕಾರವೇ ಎದುರಿಸಬೇಕಾಗತ್ತೆ. ಯಾವುದೇ ಒಂದು ಯೋಜನೆ ಸಕಾಲಕ್ಕೆ ಪೂರ್ಣಗೊಳ್ಳದೆ ಹೋದರೆ ಅದರಿಂದ ಹಲವಾರು ಸಮಸ್ಯೆಗಳು ತಲೆದೋರ್ತವೆ. ಮೊದಲನೇದಾಗಿ ಅದರ ಬಜೆಟ್ಟು 100 ಪಟ್ಟು ಜಾಸ್ತಿಯಾಗಿ ಹೋಗುತ್ತೆ. ಆಮೇಲೆ ಅದರ ಬಾಧಿತ ಜನರಿಗೆ 1000 ಪಟ್ಟು ನೋವಿನ ಸಂಗತಿಯನ್ನು ಎದುರಿಸುವಂಥ ಸಂದರ್ಭ ಬರುತ್ತೆ. ಇಂಥ ಎಲ್ಲ ಸಮಸ್ಯೆಗಳು ದೂರ ಆಗಬೇಕು ಅಂದರೆ ಸರ್ಕಾರ ತಕ್ಷಣ ಇದಕ್ಕೆ ಸ್ಪಂದಿಸಬೇಕು. ಸಚಿವರು ಬಂದು ಭರವಸೆಯನ್ನು ಕೊಟ್ಟು ತಕ್ಷಣ ಇದಕ್ಕೆ ಪರಿಹಾರವನ್ನು ಒದಗಿಸಲಿಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಸರ್ಕಾರವನ್ನು ನಾವು ಈ ಸಂದರ್ಭದಲ್ಲಿ ಆಗ್ರಹಿಸಲಿಕ್ಕೆ ಬಯಸ್ತೇವೆ.